ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯ ಕೆಳಗಿಳಿಯುವ ನಿರ್ಧಾರ ದೆಹಲಿಯ ಮಟ್ಟದಲ್ಲಿ ಚರ್ಚೆಯಾಗಿ ಒಪ್ಪಂದದ ಪ್ರಕಾರವೇ ನಡೆದಿದೆ ಎಂದು ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಸ್ಪಷ್ಟಪಡಿಸಿದರು. ಶುಕ್ರವಾರ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಬೆಂಗಳೂರಿನಲ್ಲಿ ಏನೂ ಆಗಿಲ್ಲ, ನಮ್ಮನ್ನ ಯಾರೂ ಕೇಳಿರಲಿಲ್ಲ, ಎಲ್ಲ ನಿರ್ಧಾರಗಳು ಈಗಾಗಲೇ ಆಗಿದ್ದವು. ಅದರಂತೆ ಸಿದ್ದರಾಮಯ್ಯ ಅವರು ಸ್ಟೆಪ್ ಡೌನ್ ಆಗಿದ್ದಾರೆ. ಇನ್ನು 2 ವರ್ಷಗಳ ನಂತರವಾದರೂ ಅವರು ಕೆಳಗಿಳಿಯಲೇಬೇಕಿತ್ತು. ಎಲ್ಲ ಸಂದರ್ಭಗಳಿಗೂ ನಾವು ಸಿದ್ಧರಾಗಿರಬೇಕು ಎಂದು ಹೇಳಿದರು. ಅಹಿಂದ ರಾಜಕಾರಣದ ಕುರಿತು ಮಾತನಾಡಿದ ಅವರು, ಅಹಿಂದದಲ್ಲಿ ಸುಮಾರು 500 ಜಾತಿಗಳಿವೆ. ನಾನು ಅಹಿಂದ ಧ್ವಜವನ್ನು ಕೊಂಡೊಯ್ಯುತ್ತೇನೆ. ಯಾರಾದರೂ ಒಬ್ಬರು ಅಹಿಂದ ಧ್ವಜ ಒಯ್ಯಲೇಬೇಕು. ರಾಜ್ಯದಲ್ಲಿ ಹೊಸ ಅಹಿಂದ ನಾಯಕ ಉದಯವಾಗುವ ವ್ಯವಸ್ಥೆ ಇದೆ ಎಂದು ಹೇಳಿದರು. ಸಿದ್ದರಾಮಯ್ಯ ವಿರುದ್ಧ ಸಹಿ ಸಂಗ್ರಹ ನಡೆದಿದೆ ಎಂಬ ಸುದ್ದಿಯನ್ನು ತಳ್ಳಿ ಹಾಕಿದ ಸತೀಶ್ ಜಾರಕಿಹೊಳಿ, ಸಿದ್ದರಾಮಯ್ಯ ವಿರುದ್ಧ ಯಾವುದೇ ಸಹಿ ಸಂಗ್ರಹ ನಡೆದಿಲ್ಲ, ಅದು ಸಂಪೂರ್ಣ ಸುಳ್ಳು. ಯಾರೋ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ದಾರೆ, ಅದಕ್ಕೆ ಮಹತ್ವ ಕೊಡಬೇಕಾಗಿಲ್ಲ. ಯಾವುದೇ ಸಹಿ ಹೋಗಿಲ್ಲ ಎಂದು ಸ್ಪಷ್ಟಪಡಿಸಿದರು. 37 ಜನರು ಸಿದ್ದರಾಮಯ್ಯ ವಿರುದ್ಧ ಸಹಿ ಹಾಕಿದ್ದರೆ ಉಳಿದ 100ಕ್ಕೂ ಹೆಚ್ಚು ಶಾಸಕರು ಎಲ್ಲಿಗೆ ಹೋದ್ರು? ಇಂತಹ ಸುದ್ದಿಗಳಿಗೆ ಅರ್ಥವೇ ಇಲ್ಲ. ನಾಯಕತ್ವ ಬದಲಾವಣೆ ಒಪ್ಪಂದದ ಪ್ರಕಾರವೇ ನಡೆದಿದೆ ಎಂದು ಹೇಳಿದರು. ಅಥವಾ ಸಿದ್ದರಾಮಯ್ಯನವರ ಆಪ್ತರು ಕೂಡ ಇರ್ತಾರೋ ಹೆಂಗೆ ಸರ್? ಹೈಕಮಾಂಡ್ ಫುಲ್ ಕಂಟ್ರೋಲ್ ತಗೋತಾರೆ. ಎಲ್ಲರೂ ಹೇಳ್ತಾರೆ, ಅಧ್ಯಕ್ಷರು ಮುಖ್ಯಮಂತ್ರಿ ಆಗೋರಿಗೆ ತಮ್ಮನೇ ಅಂತ ಸ್ವತಂತ್ರ ಇರುತ್ತೆ, ಮಂತ್ರಿ ಯಾರು ಆಗ್ಬೇಕಂತ. ಸಿದ್ದರಾಮಯ್ಯಗೆ ಚಾಯ್ಸ್ ಇದ್ದೇ ಇರುತ್ತೆ. ಅಂತಿಮವಾಗಿ ಹೈಕಮಾಂಡ್ ತಮ್ಗೆ ಯಾರು ಬೇಕೋ ಅವ್ರನ್ನ ಇನ್ಕ್ಲೂಡ್ ಮಾಡ್ತಾರೆ. 3 ಮಂದಿಗೆ ಸಮಾನ ಅವಕಾಶ ಇದೆ ಇರುತ್ತಲ್ಲ. ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸ್ಟ್ರಾಂಗ್ ಆಗಿದೆಯಾ ಸರ್? ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳಿದ್ರೆ ಕೇಳ್ಬಿಡ್ತೀನಿ ಅಂತಿದ್ರು, ಸಡನ್ ಆಗಿ ಒಪ್ಕೊಂಡ್ಬಿಟ್ರು. ಯಾಕಂದ್ರೆ ಹೈಕಮಾಂಡ್ ಅಷ್ಟೊಂದು ಸ್ಟ್ರಾಂಗ್ ಆಗಿದೆಯಾ? ಹಿಂದೆ ಬಗೆಹರಿಸಕ್ಕಾಗಲಿಲ್ಲ ಸರ್. 4-5 ರಾಜ್ಯಗಳ ಇದೇ ತರದ ಪರಿಸ್ಥಿತಿಯನ್ನು ಕರ್ನಾಟಕ ವಿಚಾರದಲ್ಲಿ ಬಂದಾಗ ಸ್ಮೂತ್ ಆಯ್ತು ಅಂತ ಸರ್. ಸಿದ್ದರಾಮಯ್ಯ ಮಾತು ಕೊಟ್ಟಿದ್ರು, ಅವ್ರು ಮೊದಲೇ ಹೇಳಿದ್ರು. ರಾಹುಲ್ ಗಾಂಧಿ ಹೇಳಿದ್ರೆ ಇಳಿತು ಅಂತ ಹೇಳಿದ್ರು. ಅವ್ರು ಹೇಳಿದ್ರು ಇಳಿತಾರೆ ಅಷ್ಟೇ. ಅದ್ರಲ್ಲಿ ಏನು ವ್ಯಾಖ್ಯಾನ ಮಾಡೋದು ಅವಶ್ಯಕತೆ ಇಲ್ಲ. ಪದೇ ಹೇಳಿದ್ರು ಅವ್ರು. ರಾಹುಲ್ ಗಾಂಧಿ ಹೇಳಿದ್ರೆ ಯಾವ್ದು ಹೇಳ್ತಾರೆ 1 hour ಇರಲ್ಲ ಅಂತ ಹೇಳಿದ್ರು. ಅವ್ರು ಹೇಳಿದ್ರೆ 2 ಸಲ ಕೊಟ್ಟರು ಅಷ್ಟೇ. ಸರ್ ಹೇಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ರೆಡಿ ಇದೆ ಸರ್ ಚಿತ್ರಣ. ಯಾಕೆಂದ್ರೆ ಎಲ್ಲರನ್ನೂ ಒಗ್ಗಟ್ಟಾಗಿ ತಗೊಂಡು ಹೋಗ್ಬೇಕು. ನೋಡೋಣ, ಇನ್ನು ಬಂದ ಸಿದ್ದರಾಮಯ್ಯ ಅವರು, ಶಿವಕುಮಾರ್ ಅವ್ರು ಬರಲಿ ಮಧ್ಯಾಹ್ನ. ಅವ್ರು ರಾಹುಲ್ ಗಾಂಧಿ ಜೊತೆ, ಸೋನಿಯಾ ಅವ್ರ ಜೊತೆ ಏನ್ ಮಾತಾಡಿದ್ರೆ ಗೊತ್ತಿಲ್ಲ. ಮಾತಾಡ್ಮೇಲೆ ಚರ್ಚೆ ಮಾಡಿದ್ಮ್ಯಾಗ ಅದು ನಾಳೆ ಹೆಂಗಾರು CLP ಸಭೆ ಇದೆ ನಾಳೆ. ಅಧಿಕೃತ ಇಲ್ಲ ನಾಳೆ ಅಂತ ಅಷ್ಟೇ ಹೇಳಿ. ನಾಳೆ ಇನ್ನೂ ಟೈಮ್ ಫಿಕ್ಸ್ ಮಾಡಿಲ್ಲ, ನಾಳೆ ಮಾಡ್ತಾರೆ. ಅಲ್ಲಿ ಕೂಡ ಚರ್ಚೆ ಆಗಿದೆ, ಬಹಳಷ್ಟು ವಿಷಯ ಚರ್ಚೆ ಮಾಡ್ತೀವಿ ಅಲ್ಲಿ. ಸರ್, ಈಗ KPCC ಅಧ್ಯಕ್ಷರಾದ್ರೆ DK ಶಿವಕುಮಾರ್ ಪ್ಯಾಟರ್ನ್ ಆಗ್ಬೇಕು ಅನ್ನೋದೇನಾದ್ರೂ ಇದೆಯಾ? ಯಾವ್ದ್ರೆ ಅಂದ್ರೆ ಮಿನಿಸ್ಟ್ರಿ ಇರಬೇಕು, ಈ ಕಡೆ KPCC ಇರ್ಬೇಕು. ಅದೆಲ್ಲ ಅದೇ ಹೇಳೋದು. ಇವತ್ತು ಬೆಳಿಗ್ಗೆ ಮಾತಾಡ್ಕೊಂಡು ಬರ್ತಾರೆ, ಅಲ್ಲೇ ಗೊತ್ತಾಗೋದ್ರೆ ಅದೇ ಇರ್ತೈತೆ ಅಥವಾ ಇಲ್ಲ ಬೇರೆ ಇರ್ತೈತೆ. ಸೊ ಇಬ್ರು ಜೊತೆಯಲ್ಲಿ ಇದ್ದಾರೆ. CM ಸಿದ್ದರಾಮಯ್ಯ ಅವರು ಇದ್ದಾರೆ, ಪ್ಲಸ್ ಅಧ್ಯಕ್ಷರು ಇದ್ದಾರೆ. ಸ್ಪೆಸಿಫಿಕ್ ಆಗಿ PCC ಬಗ್ಗೆ ಮಾತಾಡ್ಕೊಂಡು ಬರ್ತಾರೆ. ಓನ್ಲಿ PCC ಆದ್ರೆ ತಾವು ಒಪ್ಪೋದು ಇಲ್ಲ, ಅದನ್ನ ನೋಡಲ್ಲ. ಅವ್ರು ಬಂದು ಏನ್ ಹೇಳ್ತಾರೆ ಅದ್ರ ಮ್ಯಾಗ ಮುಂದೆ ಅವಲಂಬನೆ. ಅಲ್ಲ, ಅವ್ರು ಹೇಳ್ಬೇಕಲ್ಲ. ಏನಮ್ಮ ಚರ್ಚೆ ಮಾಡೋದು ನನಗೆ ಗೊತ್ತಿಲ್ಲ. ಬರ್ಲಿ, ಬಂದ್ಮ್ಯಾಗ ಏನು ನಿಮ್ಗೆ ಎರಡನ್ನೂ ಹ್ಯಾಂಡಲ್ ಮಾಡ್ತೀನಿ ಅನ್ನೋ ವಿಶ್ವಾಸ ಮತ್ತೆ ಅದು ಬೇಕು ಅಂತ ಅನ್ಸಿದೆ. ಅಗತ್ಯತೆ ಇದೆ. ಇನ್ನು ನಮ್ಗೆ ಕೊಡ್ತಾರಂತ ಹೇಳಿಲ್ಲ. ಈಗ ನಮ್ಗೆ ಕೊಡ್ತಾರ ಅಂದ್ಮ್ಯಾಗ ನಾವ್ ಹೇಳ್ಬೋದು. ಇನ್ನು ಕೊಡ್ತಾರ ನಮ್ಗೇನು ಹೇಳಿಲ್ಲ, ಯಾರು ಕೇಳಿಲ್ಲ, ನಮ್ಗೆ ಹೇಳಿಲ್ಲ. ಸಿದ್ದರಾಮಯ್ಯ ಆಶೀರ್ವಾದ ಇರುತ್ತಾ ಸರ್ ತಮ್ಗೆ? ಎಲ್ಲಾರು ಇರ್ತೈತಿ. ನಿಮ್ ಜೊತೆ ಈಗ ಪರಮೇಶ್ವರ್ ಮಾದೇವಪ್ಪ ಹೆಸರು ಕೂಡ ಇದೆ ಅಂತ ಇದ್ದಾರೆ ಸರ್. ಈಗ ಅದನ್ನೇ ಹೇಳ, ಮತ್ತೆ ಅದಕ್ಕೆ ಇನ್ನು ನನಗೆ ಕೇಳಿಲ್ಲ ಅಂತ ಅದಕ್ಕೆ ಹೇಳಿದ್ರೆ ನನ್ನ ಇನ್ನು ಅವ್ರಿಗೆ ಕ್ಲಾರಿಟಿ ಇಲ್ಲ ಸರ್. ಇಲ್ಲ, CM ಅವ್ರು ಮಾತಾಡ್ತಾರ ಅಷ್ಟೇ ಹೇಳಿದ. ಅದ್ರ ಬಗ್ಗೆ CM ಅವ್ರು ಅಲ್ಲೇ ಬೈದಾರೆ. ಅವ್ರ ಅದ್ರ ಬಗ್ಗೆ ಮಾತಾಡ್ತಾರ, ಅದು ಅಷ್ಟೇ ಹೇಳಿದೆ ನಾನು. ಇನ್ನೊಂದು ಸರ್, ಪರಮೇಶ್ವರ್ ಅವರು ಸಿದ್ದರಾಮಯ್ಯ ನಂಬಿ ಅಂದ್ರೆ ಈ ವಿಷಯದಲ್ಲಿ ಅವರಿಗೆ ಹಿಂದೆಯೂ ಅನ್ಯಾಯ ಆಗಿತ್ತು, ಈಗಲೂ ಮತ್ತೆ ಅವರ ಹೆಸರು ಮುನ್ನೆಲೆಗೆ ಬರೋದಕ್ಕೆ ಅವಕಾಶ ಬರಲಿಲ್ಲ, ಅವ್ರಿಗೆ ಮತ್ತೆ ಅನ್ಯಾಯ ಆಯ್ತು. ಹೇಳಲಿಕ್ಕೆ ಎಲ್ಲರಿಗೂ CM ಆಗ್ಲಿಕ್ಕೆ ಆಗಲ್ಲ, ಎಲ್ಲಾರು PCC ಆಗ್ಲಿಕ್ಕೆ ಆಗಲ್ಲ. ಬಹಳ ಜನ ಲೈನ್ ಅಲ್ಲಿ ಇದಾರೆ, ಎಲ್ಲರಿಗೂ ಆಗ್ಲಿಕ್ಕೆ ಆಗಲ್ಲ. ಅವಕಾಶ ಕೆಲವು ಬಂದು ಸಿಗ್ತೈತಿ, ಅಷ್ಟಕ್ಕೆ ಸಮಾಧಾನ ಪಡಬೇಕು ನಾವು. ರಾಜಶೇಖರ್ ಹಿರೇಮಠ್, KMM ನ್ಯೂಸ್, ಬೆಳಗಾವಿ.
ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.